ಅಲ್ಲ, ನನಗೆ ಅದನ್ನು ಹೇಳ್ತಾ ಇದ್ದೀನಲ್ಲ, ಇಲ್ಲೇ ನಮಗೆ ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ. ಫಸ್ಟ್ ಇದು ಪ್ರಿಲಿಮಿನರಿನೇ ತನಿಖೆ ಆಗಲೇ ಇಲ್ಲ, ಆಳ CBIಗೆ ಹೋಗಿ ಅಂದರೆ ಏನು ಅರ್ಥ? ತನಿಖೆ ಮಾಡೋಕ್ಕೆ ಬಿಡಿ, ತನಿಖೆ ಮಾಡೋಕ್ಕೆ ನೀವು ಅವಕಾಶ ಕೊಡ್ದೇ ನೇರವಾಗಿ ನೀವು CBI ಕೊಡಿ ಅಂದರೆ ಏನು ಅರ್ಥ? ಹೌದು. ಈಗ ಯಾರು ನಾವು ಬೆದರಿಸೋದು ಚಾಳಿ ಅವ್ರಿಗೆ ಸೇರಿದ್ದು. ಅವರು ಇದೆಲ್ಲ ಬೆದರಿಕೆ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋದು, ಇವೆಲ್ಲ ಬಂದಿರುವಂಥವ್ರು ಕಾಲಾಂತರದಿಂದ ನೀವು ನೋಡ್ತಾ ಇದ್ದೀರಿ. ಅದು ಕುಮಾರಸ್ವಾಮಿ ಅವರು. ನಾವು ಬೆದರಿಕೆ ಮಾಡುವಂಥದ್ದಲ್ಲ, ತಿಳಿದಂಥ ವಿಚಾರನ ಇವತ್ತು ಹಿಂದೆ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ. ಪಾಪ ದೇವೇಗೌಡರು ಹೋರಾಟವನ್ನು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು. ಅಂಥ ಒಂದು ಕುಟುಂಬದವ್ರಿಗೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ಯಾರೂ ಕೂಡ ಬಹುಶಃ ಊಹಿಸ್ಕೊಂಡಿರಲಿಲ್ಲ. ನಾಳೆ ಅಂಥದ್ದು ಬಂದರೆ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಯಾಕೆಂದರೆ ಅವರು ನಡ್ಕೊಳ್ಳೋ ರೀತಿ. ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರು ಬಂದಿರೋ ರೀತಿ ಆ ಥರ ಇದೆ. ಯಾಕೆಂದರೆ ಮುಖ್ಯಮಂತ್ರಿ ಆದವರು ವಿಧಾನಸೌಧ ಬಿಟ್ಟು ಪಂಚತಾರ ಹೋಟ್ಲು, ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಕಾಲ ಕಳೀತಾಯಿದ್ರು. ಅಲ್ಲಿ ಏನೇನಾಗಿದೆಯೋ, ಏನು ಬಿಟ್ಟಿದೆಯೋ ಅದೆಲ್ಲ ಇಷ್ಟು ದಿವಸ ಎಲ್ರಿಗೂ ಜನರಿಗೆ, ಸಾರ್ವಜನಿಕರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಇತ್ತು. ಈಗ ಈಚೆ ಬಂದಿದೆಯಲ್ಲ, ಕೇಸ್ಗಳಾಗಿದೆಯಲ್ಲ, ರೇವಣ್ಣವರು ಕೂಡ ಜೈಲಿಗೆ ಹೋಗಿದ್ದಾರಲ್ವ, ಇನ್ನು ಸ್ವಲ್ಪ ಆ ಥರದವ್ರು ಏನಾರು ಭಯ ಪಟ್ಕೊಂಡು ಇದ್ದಂಥವ್ರು ಬಹುಶಃ ಹೊರಗೆ ಬರ್ತಾರೆ ಅಂತ ನನ್ನ ಭಾವನೆ. ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನೋಡಿರಿ, ಈಗ JDS ಒಂದು ಕುಟುಂಬದ ಪಕ್ಷ, ಇವರು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಜೊತೆಲಿ ವಿಶೇಷವಾಗಿ ಒಂದು ಕುಟುಂಬ, ಇದರಲ್ಲಿ ಅವತ್ತು ಹೇಳ್ತಿದ್ರು ಎಲ್ಲೋ ನಮ್ಮದೇ ಬೇರೆ ಅವ್ರದ್ದೇ ಬೇರೆ, ಒಂದು ತಂದೆ ಮಕ್ಕಳು ಬೇರೆ ಅಂದರೆ ಏನ್ರಿ ಅರ್ಥ? ಒಂದು ಪಕ್ಷದಲ್ಲಿರೋರು, ಒಂದು ಕುಟುಂಬದಲ್ಲಿ ಹುಟ್ಟು ಬೆಳೆದವರು, ಅವ್ರು ಬೇರೆ ನಾವು ಬೇರೆ ಅಂತಾರಲ್ಲ, ಅದು ಏನು ನಾಲ್ಗೆ. ನಾನು ಹಿಂದೆ ಬಹುಶಃ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ 2 ನಾಲ್ಗೆನ ಕುಮಾರಸ್ವಾಮಿಯವ್ರ ಬಾಯಿಂದ ಹಾಕಿದ್ರು. 2 ನಾಲ್ಗೆನ ಚಿತ್ರ ಏನು ಮಾಡ್ತಾರೆ ಎಡಿಟ್ ಮಾಡಿ ಅದು ಹಾಕಿದ್ರು. ಸೊ ಅದು ಇವತ್ತು ಸ್ಪಷ್ಟ ಆಗ್ತಾಯಿದೆ. 2 ನಾಲ್ಗೆ ಇದೆ. ಯಾವಾಗ ಬೇಕಾದ್ರೂ ನಾಲ್ಗೆಗಳನ್ನ ಬದಲಾಯಿಸ್ಕೊಳ್ತಾರೆ ಇವರು. ಸಮಯ ಬಂದಂಗೆ ಹಿಂಗೂ ಉಪಯೋಗಿಸ್ಕೋತಾರೆ, ಹಿಂಗೂ ಉಪಯೋಗಿಸ್ಕೋತಾರೆ, ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋತಾರೆ. ಒಟ್ಟಿನಲ್ಲಿ ಬಡವ್ರ ಮಕ್ಕಳ ಈ ಸ್ಥಿತಿಲಿ ಯಾರು ಇದ್ದಿದ್ರೆ ಎಷ್ಟರಲ್ಲಿ ಅವ್ರ ಮಾನ ಮರ್ಯಾದೆ ಎಲ್ಲನೂ ಇವರು ಹರಾಜು ಹಾಕ್ಬಿಟ್ಟಿರ್ತಾಯಿದ್ರು. ಇವ್ರದ್ದಿರೋದಕ್ಕೆ ಎಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಇಲ್ದಿರೋನೆಲ್ಲ ಇವತ್ತು ಇಂಥವನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ, ಮುಚ್ಚೋಗ್ಲಿ ವಿಚಾರ ಅನ್ನುವಂಥದ್ದು. ಇವರು ಅಷ್ಟು ಸಾಚ ಆದರೆ ನಾನು ಸವಾಲು ಹಾಕ್ತೀನಿ, ಫಸ್ಟು ಯಾರಿಗಾರೋ ಸಂತ್ರಸ್ತರ ಮನೆಗೆ ಹೋಗ್ಬಿಟ್ಟು ಕ್ಷಮೆ ಕೇಳಿ, ಆಗ ಇವ್ರು ದೊಡ್ಡ ಮನುಷ್ಯರಾಗ್ತಾರೆ. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆ ಪ್ರಯತ್ನ ಏನಾರು ಮಾಡೋರ ಹೋಲಿ, ಕುಮಾರಸ್ವಾಮಿ ಅವ್ರು ಮಾಡೋರ, ಅವ್ರ ಪಕ್ಷದ ಮುಖಂಡರುಗಳು ಯಾರು ಮಾಡೋರ, ಹೋಗಿ ಅವ್ರಿಗೆ ನ್ಯಾಯ ಕೊಡೋ ದೃಷ್ಟಿಲೋ, ಅವ್ರಿಗಾಗಿರೋ ಅನ್ಯಾಯನ ಸರಿಪಡಿಸೋ ಇಷ್ಟಿಲ್ಲ. ಯಾರಾದರೂ ಇವತ್ತು ಹೋರಾಟಕ್ಕೆ ಹೋಗಿದ್ದಾರಾ? ಸರ್ಕಾರಕ್ಕೆ ಏನು ಸಂಬಂಧಪಡ್ತದೆ ಇದು? ಮಾಡೋ ತಪ್ಪು ಇವ್ರು ಮಾಡಿದ್ದಾರೆ. ಸರ್ಕಾರದವ್ರು ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರಾ? ಎಷ್ಟು ಇಡೀ ಇದೊಂದು ವರ್ಲ್ಡಲ್ಲೇ ಇದೊಂದು ದಾಖಲೆ. ಎಲ್ಲಾದರೂ ಕೇಳಿದ್ದೀರಾ ಇಂಥದ್ದೊಂದು? ಇಷ್ಟೊಂದು ವಿಡಿಯೋಗಳು, CD-ಗಳು, ಇಷ್ಟೊಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೆದಿರುವಂಥದ್ದು ಇದೆಲ್ಲರೂ ಜಗತ್ತಲ್ಲಿ ಕೇಳಿದ್ದೀರಾ? ಇದು ಮೊದಲನೇ ಬಾರಿ. ಇದು ಹಿಸ್ಟ್ರಿಗೆ ಸೇರುವಂಥ ಒಂದು ಕೆಟ್ಟ ಏನು ಹೇಳ್ತೀರ ಅದಕ್ಕೆ, ಒಳ್ಳೊಳ್ಳೆ ವಿಚಾರಗಳು ಹಿಸ್ಟ್ರಿಲಿ ಇವತ್ತು ಸೇರಿದ್ದನ್ನು ನಾವು ಇವತ್ತೆಲ್ಲ ನೆನೆಸ್ಕೊಳ್ತೀವಿ. ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು, ಉದಾಹರಣೆಗೆ ಶಿವಪುರ ಸತ್ಯಾಗ್ರಹ, ಎಷ್ಟೋ ಯಾವುದೋ ಕಾಲದ್ದು. ಇವತ್ತು ಅದನ್ನು ನಾವು ವಿಚಾರ ಬಂದಾಗ ನಾವು ಉಲ್ಲೇಖ ಮಾಡ್ಕೊಂಡು ಮಾತಾಡ್ತೀವಿ. ಆದರೆ ಇದು ಒಂದು ಕೂಡ ಇವತ್ತು ಇಷ್ಟಕ್ಕೆ ಸೇರುವಂಥ ಒಂದು ಮಹಾನ್ ಕಾರ್ಯವನ್ನು ಇವತ್ತು JDS ಕುಟುಂಬದ ಒಬ್ಬ ಪ್ರಮುಖ ಸದಸ್ಯ, ಹಾಲಿ ಲೋಕಸಭಾ ಸದಸ್ಯ ಇಂಥದ್ದನ್ನು ಮಾಡಿದ್ದಾನೆ. ಇದ್ರ ಬಗ್ಗೆ ಯಾರು ಕೂಡ ಕ್ಷಮೆ ಮಾಡೋವಂಥದ್ದಿಲ್ಲ. ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಅಂಧಾಭಿಮಾನವನ್ನು ಬಿಟ್ಟು ನ್ಯಾಯಯುತವಾಗಿ, ನೀವು ಕೂಡ ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ದೀರಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ. ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಇಂಥ ಸ್ಟ್ರೈಕ್ಗಳನ್ನ ಬಿಟ್ಟು ನೀವು ಮುಂದೆ ನಿಮ್ಮ ಬುದ್ಧಿವಂತಿಕೆಯಲ್ಲಿ
ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಕ್ಷಮೆ ಇರೇ ಕ್ಷಮೆ ಈಗ ಯಾಕೆ ಇವೆಲ್ಲ ಕ್ಷಮೆ ಕೇಳುವಂಥ ವಿಚಾರನ ಇವು? ಆಯಿತು, ಯಾರಿಗೋ ಅಪ್ಪಿತಪ್ಪಿ ಏನೋ ವರ್ಡು ಪದ ಬಳಕೆಯಲ್ಲಿ ವ್ಯತ್ಯಾಸ ಆದಾಗ ನಾವು ಕ್ಷಮೆ ಕೇಳೋದು ಸಹಜ ಎಲ್ರೂ. ಇದಕ್ಕೆ ಕ್ಷಮೆ ಇರ್ತದೆ, ಇದು ಕ್ಷಮೆನಾ ಇದು? ಅವ್ರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಮುಖ ಎತ್ಕೊಂಡು ಎಲ್ಲೂ ಪಬ್ಲಿಕ್ಗೆ ಬರಬಾರ್ದಿತ್ತು ಇಂಥ ಕೆಲಸ ಮಾಡಿದವರು. ಆದರೆ ಎಲ್ಲವನ್ನೂ ಬಿಟ್ಟವ್ರು ಇವರು, ಮೂರು ಬಿಟ್ಟವರು ಅಂತ ನಮ್ಮ ಕಡೆ ಹಳ್ಳಿಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಬಿಟ್ಟವರು ಇವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು.